ಅಣ್ಣಾಮಲೈ ಕರ್ನಾಟಕ ರಾಜ್ಯ ಕಂಡಂತ ಖಡಕ್ ಪ್ರಾಮಾಣಿಕ ದಕ್ಷ IPS ಅಧಿಕಾರಿ. ಇವರ ಜನಪ್ರಿಯತೆಯನ್ನ ಗಮನಿಸಿದಂತಹ ಜೊತೆಗೆ ಇವರ ಟ್ಯಾಲೆಂಟ್ ಅನ್ನ ಗಮನಿಸಿದಂತಹ ಜೊತೆಗೆ ಇವರಿಗೆ ಇದ್ದಂತಹ ಫ್ಯಾನ್ ಫಾಲೋವರ್ಸ್ ಅನ್ನ ಗಮನಿಸಿದಂತಹ ಬಿಜೆಪಿಯ ಅಮಿತ್ ಶಾ ಹಾಗೂ ಮೋದಿ ಇವರ ಮೇಲೆ ಕಣ್ಣಿಡ್ತಾರೆ. ಹೇಗಾದ್ರೂ ಮಾಡಿ ಇವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ ಹಲವು ತಿಂಗಳುಗಳ ಕಸರತ್ತನ್ನು ನಡೆಸಿ ಅಣ್ಣಾಮಲೈ ಅವರು ತಮ್ಮ IPS ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ತಮಿಳುನಾಡಿನಲ್ಲಿ ಬಂದು ತಮಿಳುನಾಡಲ್ಲಿ ಕೆಲ ತಿಂಗಳ ಆದ ಬಳಿಕ ಬಿಜೆಪಿ ಪಕ್ಷಕ್ಕೆ ಅವರನ್ನ ಸೇರ್ಪಡೆ ಕೂಡ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಡ್ತಾರೆ. ಒಳ್ಳೆ ರೀತಿಯಲ್ಲಿ ಅವರು ಪಕ್ಷವನ್ನು ಕೂಡ ಸಂಘಟನೆ ಮಾಡ್ತಾರೆ. MP ಎಲೆಕ್ಷನ್ ಕೂಡ ಇಂಡಿಪೆಂಡೆಂಟ್ ಆಗಿ ಹೋಗಿ ಒಂದು ಸೀಟ್ ಗೆಲ್ಲಿಲ್ಲ ಅಂದ್ರೂ ಕೂಡ ಒಳ್ಳೆ ರೀತಿಯಾದಂಥ ವೋಟ್ ಶೇರಿಂಗನ್ನು ಪಡ್ಕೊಳ್ತಾರೆ. ಅದಾದ ಬಳಿಕ ಇತ್ತೀಚೆಗೆ ನಡೀತಲ್ಲ MLA ಎಲೆಕ್ಷನ್ನು, ವಿಧಾನಸಭೆ ಎಲೆಕ್ಷನ್ನು, ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ನಮ್ಮ ಹೈಕಮಾಂಡ್ ನಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೆ, ಯಾರ ಜೊತೆ AIADMK ಜೊತೆ ಮೈತ್ರಿ ಇಲ್ಲದೆಯೇ ನಾನು ಸ್ಪರ್ಧೆ ಮಾಡಬಹುದು, ನಮ್ಮ ಪಕ್ಷವನ್ನು ಸ್ಪರ್ಧೆಗೆ ಇಳಿಸ್ಬೋದು ಅನ್ನುವಂಥ ಉತ್ಸಾಹದಲ್ಲಿ ಅಣ್ಣಾಮಲೈ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಹೋದರೆ ನಮಗೆ ಯಾವುದೇ ರೀತಿಯಾದಂಥ ನೆಲೆ ಇಲ್ಲಿ ಇಲ್ಲ ಅಂಥೇಳಿ ಅಣ್ಣಾಮಲೈಯವರು ಇಟ್ಟಂತಹ ಏನು ವಿಶ್ವಾಸ ಇತ್ತು ಅದನ್ನು ಕಡೆಗಣಿಸಿ ಬಿಜೆಪಿಯ ಹೈಕಮಾಂಡ್ ಮತ್ತೆ AIADMK ಜೊತೆಯಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಆಗ AIADMK ನಾಯಕ ಪಳನಿಸ್ವಾಮಿ ಅವರು ಅಣ್ಣಾಮಲೈಗೆ ಕೊಟ್ಟಿರುವಂಥ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಳ್ಬೇಕು, ಕೆಳಗಿಳಿಸ್ಬೇಕು ಅಂತ ಡಿಮ್ಯಾಂಡನ್ನು ಇಡ್ತಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ AIADMK ನಾಯಕರ ಮಾತನ್ನು ಕೇಳಿ ತಮ್ಮ ನಾಯಕನಾದಂಥ ಅಣ್ಣಾಮಲೈ ಅವರನ್ನು ಕಡೆಗಣಿಸ್ತಾರೆ. ಇನ್ನು ಮೊನ್ನೆ MLA ಎಲೆಕ್ಷನಲ್ಲೂ ಕೂಡ ಅವರು ಅಂದುಕೊಂಡಂತಹ ಕ್ಷೇತ್ರಕ್ಕೆ ಟಿಕೆಟನ್ನು ಕೊಡೋದಿಲ್ಲ. ಹೀಗಾಗಿ ಅವರು ನನಗೆ ಟಿಕೆಟ್ ಬೇಡ ಅಂತ ಹೇಳ್ತಾರೆ. ಹೀಗಾಗಿ ಅಣ್ಣಾಮಲೈ ಅವ್ರನ್ನ ಕಂಪ್ಲೀಟಾಗಿ ಕಡೆಗಣಿಸಿದೆ. ಅದಕ್ಕೆ ಆದಂತಹ ಪರಿಣಾಮ ಏನು ಅನ್ನುವಂಥದ್ದು ತಮಿಳುನಾಡಲ್ಲಿ ಇತ್ತೀಚೆಗೆ ಬಂದಂಥ ಎಲೆಕ್ಷನ್ ರಿಸಲ್ಟಲ್ಲಿ ಬಿಜೆಪಿ ಮಕಡೆ ಮಲಗಿದ್ದೇ ಅದಕ್ಕೆ ಪ್ರತ್ಯುತ್ತರ ಅಂತಲೇ ಹೇಳ್ಬೋದು. ಇದಾದ ಬಳಿಕ ಅಣ್ಣಾಮಲೈ ಅವ್ರಿಗೆ ಒಳ್ಳೆ ಸ್ಥಾನವನ್ನು ಕೊಡಲಾಗುತ್ತೆ. ಅಣ್ಣಾಮಲೈ ಅವ್ರಿಗೆ ಇಲ್ಲಿ ಮೋಸ ಆಯಿತು. ಹೈಕಮಾಂಡ್ ಇವರನ್ನ ಸರಿಯಾಗಿ ಇವರಲ್ಲಿದ್ದಂಥ ಇವರು ಹಾಕೊಟ್ಟಂಥ ಸ್ಟ್ರಾಟಜಿ ಆಗಿರ್ಬೋದು ಅಥವಾ ಇವ್ರು ಮಾಡಿದಂಥ ಪ್ಲಾನ್ ಆಗಿರ್ಬೋದು ಎಲ್ಲದಕ್ಕೂ ವಿರುದ್ಧವಾಗಿ ನಡ್ಕೊಂಡ್ರು. ಅಟ್ಲೀಸ್ಟ್ ಇನ್ನಾದರೂ ಅಣ್ಣಾಮಲೈ ಅವರಿಗೆ ಮತ್ತೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಒಳ್ಳೆ ಸ್ಥಾನಮಾನವನ್ನು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಇದ್ದರು. ಅದೇ ರೀತಿಯಾದಂಥ ಚರ್ಚೆಗಳು ಕೂಡ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಯಲ್ಲಿ ಅಣ್ಣಾಮಲೈ ಅವರು ಒಂದು ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಇನ್ನು ಹೋಗೋದು ಬೇಡ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಅಂದರೆ BJP ಸೇರಿಸಿ BJPಯಿಂದಲೂ ಕೂಡ ಇತ್ತೀಚೆಗೆ ಇನ್ನೇನು ಮುಂಬರುವಂಥ ದಿನಗಳಲ್ಲಿ ಅವರ ಬರ್ತಡೇ ಕೂಡ ಇದೆ. ಅದಕ್ಕೂ ಮುನ್ನ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಕರೆದು ಇದನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಏನಿದು ಅಣ್ಣಾಮಲೈ ಅವರ ನಿರ್ಧಾರ ಅನ್ನುವಂಥ ವಿಚಾರಕ್ಕೆ ಬಂದ್ಬಿಡೋಣ. ಅಣ್ಣಾಮಲೈ ಅವರು ಸದ್ಯ BJPಯಲ್ಲಿ ಇದ್ದಾರೆ. ಈಗ BJPಯಿಂದ ಸಂಪೂರ್ಣವಾಗಿ ಹೊರಬಂದು ಒಂದು ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ, ಒಂದು ಸಂಘಟನೆಯನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮನಸ್ಸನ್ನು ಮಾಡಿದ್ದಾರೆ. ಮಕ್ಕಳ್ ಶಕ್ತಿ ಇಯಕ್ಕಂ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟೋದಕ್ಕೆ ಅಣ್ಣಾಮಲೈ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಇನ್ನು ಸಂಘಟನೆ ಅಂತ ವಿಚಾರಕ್ಕೆ ಬಂದರೆ ನಾಯಗನ್ ಅನ್ನುವಂಥ ಈಗ ಆಲ್ರೆಡಿ NGO ಅವ್ರು ನಡೆಸ್ತಾ ಇದ್ರು. ಈ ಮೂಲಕ ಲಕ್ಷಾಂತರ ಜನರಿಗೆ ಅವರು ನೆರವಾಗಿದ್ದಾರೆ. ಒಂದು ಬಲಿಷ್ಠ ತಂಡವನ್ನು ಕೂಡ, ಯುವಕರ ತಂಡವನ್ನು ಕೂಡ ಅಣ್ಣಾಮಲೈ ಅವರು ಕಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ NGO ಆಯಿತು. ಈಗ ಒಂದು ಸಂಘಟನೆಯನ್ನು ಮಾಡೋದಕ್ಕೆ ಅಂದರೆ ಸಮಾನ ಮನಸ್ಕರ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಯಾವುದೇ ರಾಜಕೀಯ ವಿಚಾರಗಳಾಗಲಿ, ರಾಜಕೀಯ ಚರ್ಚೆಗಳಾಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಡುವಂಥದ್ದಾಗಲಿ ಇದ್ಯಾವುದೂ ಇಲ್ಲದಂತಹ ಸಾಮಾಜಿಕ ಸೇವೆಯನ್ನು ಮಾಡುವಂತಹ ಒಂದು ಸಂಘಟನೆಯನ್ನು ಮಕ್ಕಳ್ ಶಕ್ತಿ ಏಕಂ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟೋದಕ್ಕೆ ಈಗ ಮುಂದಾಗಿದ್ದಾರೆ. ಏನೀಗ ಆಲ್ರೆಡಿ ನಾಯಗನ್ ಆ ಒಂದು NGOನಲ್ಲಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕರು ಅವರ ಜೊತೆಯಲ್ಲಿ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡೋದಕ್ಕೆ ಅಂಥೇಳಿ ಈ ಒಂದು ಮಕ್ಕಳ್ ಶಕ್ತಿ ಏಕಂ ಅನ್ನುವಂಥ ಸಂಘಟನೆಯನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದಕ್ಕೆ ಇವರೇ ಸುಪ್ರೀಂ ಆಗಿರ್ತಾರೆ. ಆಗ BJPಯಿಂದ ಹೈಕಮಾಂಡಿಂದ ನಾಯಕರಿಂದ ಆರ್ಡರ್ ಬರಬೇಕು, ಪ್ರತಿಯೊಂದು ಹೆಜ್ಜೆಗೂ ಕೂಡ ಅವ್ರನ್ನ ಕೇಳಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ದರ್ದು ಅಣ್ಣಾಮಲೈ ಅವ್ರಿಗೆ ಇರೋದಿಲ್ಲ. ಈ ಮೂಲಕ ತಮಿಳುನಾಡಲ್ಲಿ ಒಂದು ಯಾವುದೇ ರಾಜಕೀಯ ಪಕ್ಷದ ಬೆಂಬಲವನ್ನು ನೀಡದೆ ಒಂದು ಹೊಸ ಸಂಘಟನೆ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯ ಚರ್ಚೆಯಲ್ಲಿದೆ. ಸದ್ಯಕ್ಕೆ ಇದು ಸಂಘಟನೆ ಆಗಿರುತ್ತೆ. ಆದರೆ ವಿಜಯ್ ಅವರು ಕೂಡ ಹೀಗೆ ಮಾಡಿದ್ದು, ಅವರ ಅಭಿಮಾನಿಗಳ ಒಂದು ಏನು ಸಂಘಟನೆಗಳಿತ್ತಲ್ಲ ಅವೆಲ್ಲವನ್ನ ಕೂಡಿಸಿ ಸಾಕಷ್ಟು ವರ್ಷಗಳ ಕಾಲ ಒಂದಷ್ಟು ಒಳ್ಳೊಳ್ಳೆ ರೀತಿಯಾದಂಥ ಸೇವೆಯನ್ನು ಮಾಡಿ ಅದಾದ್ಮೇಲೆ ರಾಜಕೀಯ ಪಕ್ಷವನ್ನು ಅವರು ಘೋಷಣೆ ಮಾಡಿದ್ದು. ಅದೇ ಒಂದು ಹಾದಿಯಲ್ಲಿ, ವಿಜಯ್ ಅವರ ಹಾದಿಯಲ್ಲಿ ಅಣ್ಣಾಮಲೈ ಅವರು ಕೂಡ ಈಗ ಈ ಸಂಘಟನೆಯನ್ನು ಕಟ್ಟಿ
ಒಂದಷ್ಟು ಜನಸೇವೆಯನ್ನು ಮಾಡಿ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅದಾದಮೇಲೆ ಎಲೆಕ್ಷನ್ ಟೈಮಲ್ಲಿ ಇವರು ಇದನ್ನು ರಾಜಕೀಯ ಪಕ್ಷವಾಗಿ ಮಾರ್ಪಡಿಸಿ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಈಗ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮುಂಬರುವಂಥ ಭವಿಷ್ಯದ ನಾಯಕ ತಮಿಳುನಾಡಿಗೆ BJP ನೆಲೆಯೂರಬೇಕು ಅಂತಂದರೆ ಭವಿಷ್ಯದ ನಾಯಕ ಅಂತ ಗುರುತಿಸ್ಕೊಂಡಿದ್ದಂತಹ ಅಣ್ಣಾಮಲೈಯವರ ನಿರ್ಧಾರವನ್ನು, ಪರಿಶ್ರಮವನ್ನು, ಅವ್ರಿಗಿದ್ದಂಥ ಟ್ಯಾಲೆಂಟನ್ನು, ಸಂಘಟನಾ ಚತುರತೆಯನ್ನು ಮೂಲೆಗುಂಪು ಮಾಡಿದಂಥ BJPಗೆ ಇದೊಂದು ದೊಡ್ಡ ಶಾಕ್ ಆಗಿದೆ. ಇನ್ನೂ ಕೂಡ ಅಣ್ಣಾಮಲೈಯವರು ಇದನ್ನು ಅನೌನ್ಸ್ ಮಾಡಿಲ್ಲ. ಅದರೊಳಗಡೆ BJP ನಾಯಕರೇನಾದರೂ ಕೂಡ ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದರೂ ಕೂಡ ಕಸರತ್ತನ್ನು ಮಾಡ್ತಾರಾ ಅಥವಾ ಅಣ್ಣಾಮಲೈಯವರು ಮುಂದೆ ಇಟ್ಟಿರುವಂತಹ ಹೆಜ್ಜೆಯನ್ನು ಹಿಂದಕ್ಕೆ BJP ನಾಯಕರ ಮಾತನ್ನು ಕೇಳಿ ತೆಗೆಯೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಇದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಅಷ್ಟರೊಳಗಡೆ ಅಣ್ಣಾಮಲೈಯವರ ಒಂದು ನಿರ್ಧಾರ ಕೂಡ ಹೊರಬರುವಂಥ ಸಾಧ್ಯತೆ ಇದೆ. ಅಣ್ಣಾಮಲೈಯವ್ರನ್ನ ತಮಿಳುನಾಡಿಗಿನ್ನ ಹೆಚ್ಚಿನ ಕರ್ನಾಟಕದ ಜನತೆ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರ ಸೇವೆ ಇಲ್ಲಿ ಸಲ್ಲಿಸಿರುವಂಥದ್ದು, ಇಲ್ಲೇ ಹೆಸರನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ನಿಮ್ಮ ಅಭಿಪ್ರಾಯ ಏನು ಅಣ್ಣಾಮಲೈಯವರ ಈ ಒಂದು ನಿರ್ಧಾರದ ಬಗ್ಗೆ? ಅವರು ಬೇರೆಯಾದಂಥ ಒಂದು ಸಂಘಟನೆ ಕಟ್ಟಿ ಮುಂದೆ ಅದನ್ನು ರಾಜಕೀಯ ಪಕ್ಷವಾಗಿ ಮಾರ್ಪಡಿಸಿ ಅವರೇ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಪಕ್ಷವನ್ನು ಕಟ್ಟಿ ಸ್ಪರ್ಧೆ ಮಾಡುವಂಥದ್ದು ಒಳ್ಳೆಯದಾ? ಸದ್ಯದ ಪರಿಸ್ಥಿತಿಯಲ್ಲಿ BJPನಲ್ಲೇ ಮುಂದುವರಿಯುವಂಥದ್ದು ಒಳ್ಳೆಯದಾ? ಮುಂದುವರಿಯೋದಾಗಿದ್ದರೆ BJP ಅವರಿಗೆ ಯಾವ ರೀತಿಯಾದಂಥ ಸ್ಥಾನಮಾನವನ್ನು ಕೊಟ್ಟು ಅವ್ರನ್ನ ಉಳಿಸ್ಕೊಳ್ಬೇಕು ಅಂದರೆ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕಾ ಅಥವಾ ರಾಜ್ಯಸಭಾ ಸದಸ್ಯರನ್ನಾಗಿ ಏನಾದರೂ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂಥ ಸಾಧ್ಯತೆಗಳಿದೆಯಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.